ಏನ್ ಸಿದ್ದರಾಮಯ್ಯನವ್ರು ಪಿ ಎಮ್ ಇಲ್ಲ ಹೋಮ್ ಮಿನಿಸ್ಟ್ರ ಇಲ್ಲ ಎನ್ಕ್ವೈರಿ ಆಫೀಸರ್ ಇವ್ರು ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು. ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನ ಬಿಟ್ಕೊಟ್ರು. ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು, ಇದ್ ಕಡೆ ಚೈನಾಕ್ಕೂ ಬಿಟ್ಕೊಟ್ರು. POK ಹಾಕೋದಕ್ಕೆ ಕಾರಣ ಯಾರು? ಆರ್ಟಿಕಲ್ 370 ಹಾಕೋದಕ್ಕೆ ಕಾರಣ ಯಾರು? ಇದನ್ನೆಲ್ಲ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡಿದ್ರಿ? ಅವ್ರಿಗೆಲ್ಲ ಅದೇ ತರನೇ ಮಾಡಿದ್ರ? ನಮ್ಮಲ್ಲಿ ನೀವು ಹೇಳ್ತಾ ಇದ್ದೀರಿ ವಿಧಾನಸೌಧಕ್ಕೆ ನುಗ್ಗಿದಂತ ಅಪರಿಚಿತರು ಯಾರ ಮೇಲೆ ಆಕ್ಷನ್ ತಗೊಂಡ್ರಿ? ನಿಮ್ದೇ ಸರ್ಕಾರ ಇದ್ದು, ನೀವೇ CM ಇದ್ದು, ನೀವೇನ್ ರಾಜೀನಾಮೆ ಕೊಟ್ರಾ? ಫಸ್ಟ್ ನೀವು ಕೊಡಿ ರಾಜೀನಾಮೆ. ಅವತ್ ಯಾರ ಅಪರಿಚಿತರು ವಿಧಾನಸೌಧ ಒಳಗಡೆ ಬಂದಿದ್ರು ಅವಾಗ ನೀವೇ CM ಆಗಿದ್ರ, ನೀವೇ ಹೊಣೆ ಹೊತ್ಬೇಕಲ್ಲ. ಅದಕ್ಕೋಸ್ಕರ ಮೊದ್ಲು ಸಿದ್ದರಾಮಯ್ಯನವರು ಇದ್ರ ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವ್ರ ಫಸ್ಟ್ ರಾಜೀನಾಮೆ ಕೊಟ್ಟು ತದನಂತರ ಪ್ರತಾಪ್ ಸಿಂಹ ಅವ್ರಿಗೆ ರಾಜೀನಾಮೆ ಕೊಡ್ಲಿ, ಅವಾಗ ನೀವು ಸರಿ ಅಂತ ಹೇಳ್ತೀರಾ. ಅದು ಬಿಟ್ಟು ಇಲ್ಲಿ ಮಗುನು ತೂಕಿ ತೊಟ್ಲು ಮಗುನಿಗಿಲ್ಲಿ ತೊಟ್ಲು ತೂಕಂತ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಗೊತ್ತಿದೆ. ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವ್ ಏನೇನ್ ಮಾಡ್ತಾ ಇದ್ರಿ, ಯಾರ್ಯಾರ ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ನೀವು ಮೆಚ್ಚಂತ ಕೆಲಸಗಳನ್ನ ಮಾಡಿ ದೇಶನ ಭಾಗ ಇಕ್ಬೇಕಂತ ಹೇಳ್ತಾ ಇದ್ರಿ. ಇದನ್ನೆಲ್ಲ ನೋಡಿದಾಗ ನೀವೇ ಒಂದ್ ರೀತಿಯಲ್ಲಿ ಪ್ರಚೋದನಕಾರಿಯಾದಂತ ಮತ್ತೆ ಹಿಂದೂ ಮತ್ತೆ ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತಿಕ್ಕಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರೇ. ದಯವಿಟ್ಟು ಏನು ಪ್ರತಾಪ್ ಸಿಂಹ ಅವರು ದೇಶ ಪ್ರೇಮಿ ಅವರು, ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದಾರೆ ಅಂತ ಹೇಳಿ ನೀವು ಜೀವಮಾನದಲ್ಲಿ ನೀವು ಮಾಡಕ್ಕಾಗಲ್ಲ. ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ವಿಮಾನ ನಿಲ್ದಾಣ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಕೆಲಸಗಳು ಇರ್ಬೋದು, ಅದನ್ನ ಹಿಂದೆ ಬಿದ್ದು ಪ್ರತಿದಿನ ಅದಾಗ್ಬೇಕು, ಇದಾಗ್ಬೇಕು, ಸೈನಿಕ ಶಾಲೆ ಆಗ್ಬೇಕು, ಇದು ಅದು ಇದು ಮಡಿಕೇರಿಕೆ ಇದಾಗ್ಬೇಕಂತ ಪ್ರತಿದಿನ ಮಂತ್ರಿಗಳ ಜೊತೆ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವ್ರ ಪಾಪ್ಯುಲಾರಿಟಿನ ನಿಮ್ ಕೈನಲ್ಲೇ ಸಹಿಸಕ್ಕಾಗದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಲ್ಲಿ ಅದನ್ನ ಸೋಲ್ಸಿ ಅಂತ 100 ಸಲ ಹೇಳಿದ್ರಿ. ನಿಮ್ದು ಇದರಲ್ಲಿ ಕೈವಾಡ ಇದೆಯೋ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೂ ಡೌಟ್ ಬರುತ್ತೆ. ದಯವಿಟ್ಟು ಇದನ್ನ ನಿಮ್ ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇದೆ. ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಳ್ಸಕ್ ಇದ್ ಮಾಡಕ್ ಹೋಗ್ಬೇಡಿ. ಯಾರೇ ತಪ್ಪು ಮಾಡಿದ್ರೂ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಯಾವುದೇ ಪಾರ್ಟಿ ಇರ್ಬೋದು. ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಹೊರತು ಸಿದ್ದರಾಮಯ್ಯ ನಗರಲ್ಲೇ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು, ಅವ್ರ ಬಂಬೆ ಸುಡಂತವ್ದು, ಅವ್ರ ಹತ್ರ ಬನ್ಸಿ ಅಂತ ಹೇಳಂತವ್ದು, ಇದನ್ನೆಲ್ಲ ನೀವು ರಾಜಕೀಯವಾಗಿ ಹತಾಶರಾಗಿದ್ದೀರಿ. ನೀವು 120 ಕೋಟಿ ಸಿಕ್ಕಾಕೊಂಡಾಗ ಯಾವ್ದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನ ಬೇರೆ ಕಡೆ ಗಮನ ಸೇರಿಸಿರಿ. ಅಲ್ಲಿ ನಮ್ಮಲ್ಲಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತ ಒಂದು MP 350 ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸಂತ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವೆಲ್ಲೋ ತಿರುಗಿ ಬಂದಾಗ ನಿಮ್ ಕಡೆನೆ ಬಾಣ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡ್ಕೊಡ್ಬೇಡಿ. ನಿಮ್ ಬಗ್ಗೆ ಅಪಾರವಾದಂತ ಗೌರವ ಇದೆ. ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ತಪ್ಪು ಮಾಡಿದ್ರೆ ಪ್ರತಾಪ್ ಸಿಂಹಗೂ ಶಿಕ್ಷೆ ಆಗುತ್ತೆ.